ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಕನ್ನಡ ಹಬ್ಬಲಿ ಅವರ ರಸಬಳ್ಳಿ ಎಂಬ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಪದ್ಯವು ಜನಪದ ಗೀತೆಯಾಗಿದೆ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಮಾಹಿತಿ ದೊರೆತಿರುವುದಿಲ್ಲ. ಈ ಒಂದು ಜನಪದದಲ್ಲಿ ಬಡತನ ಮತ್ತು ಸಿರಿತನ, ಹಾಗೆ ಬಡತನ ಜೀವನದ ಸಿಹಿ ಕಹಿ ಘಟನೆಗಳು ಮತ್ತು ಹೆಣ್ಣು ಮಕ್ಕಳಿಗೆ ತವರು ಮನೆಯ ಸೆಳೆತ, ಹೆಣ್ಣು ಮಕ್ಕಳ ಜೀವನದಲ್ಲಿ ತಾಯಿ ಒಂದು ಪ್ರಮುಖ ಪಾತ್ರ, ಇವೆಲ್ಲವೂ ಕೂಡ ಈ ಒಂದು ಜನಪದ ಗೀತೆಯಿಂದ ತಿಳಿದು ಬರುತ್ತವೆ. ಬಂಗಾರವನ್ನು ಹಾಕಿಕೊಂಡು ತಮ್ಮ ಶ್ರೀಮಂತಿಕೆಯನ್ನು ತೋರಿಸುವ ಜನಗಳು ಬಡವರನ್ನು ನೋಡಿ ಅಸೂಯೆ ಪಡುವುದಾಗಲಿ ಅಥವಾ ಕೀಳಾಗಿ ನೋಡುವುದಾಗಲಿ ಮಾಡಬಾರದು, ಏಕೆಂದರೆ ಅವರಿಗೆ ಅವರ ಶ್ರೀಮಂತಿಕೆಯು ಸ್ಥಿರವಾದದ್ದಲ್ಲ. ಶ್ರೀಮಂತಿಕೆಯನ್ನು ಜನಪದಕಾರರು ಮಧ್ಯಾಹ್ನದ ಬಿಸಿಲಿಗೆ ಹೋಲಿಕೆ ಮಾಡಿದ್ದಾರೆ, ಏಕೆಂದರೆ ಬಿಸಿಲು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಇರುತ್ತದೆ. ತದನಂತರ ಬಿಸಿಲೆಲ್ಲ ಮಾಯವಾಗಿ ತಂಪಿನ ವಾತಾವರಣ ಆವರಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಕಾಲಚಕ್ರವು ಕೂಡ ಬದಲಾಗಿ ಶ್ರೀಮಂತರು ಬಡವರಾಗಬಹುದು, ಹಾಗೆಯೇ ಬಡವರು ಕೂಡ ಶ್ರೀಮಂತರಾಗಬಹುದು ಎಂದು ಜನಪದಕಾರರು ತಿಳಿಸಿದ್ದಾರೆ. ತದನಂತರದಲ್ಲಿ ಬಡತನ ಬಂದಿತೆಂದು ಮಕ್ಕಳನ್ನು ಹೊಡೆಯುವುದಾಗಲಿ ಅಥವಾ ಸಿಟ್ಟು ಮಾಡುವುದಾಗಲಿ ಮಾಡಬಾರದು, ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಮಕ್ಕಳೇ ಒಂದು ಸಂತೋಷದ ಕೇಂದ್ರ ಬಿಂದುಗಳಾಗಿರ್ತಾರೆ. ನಂತರದ ಸಾಲುಗಳಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳ ಜೊತೆಗೆ ನಾವು ಒಂದು ಸಹವಾಸವನ್ನ ಮಾಡಿ ಅವರ ಒಂದು ಗೆಳೆತನವನ್ನ ಮಾಡಿದ್ರೆ ಸಮಾಜದಲ್ಲಿ ಕೂಡ ನಮಗೆ ಒಳ್ಳೆಯ ಗೌರವ ದೊರೆಯುತ್ತದೆ, ಹಾಗೆ ಮುಂದಿನ ನಮ್ಮ ಯಶಸ್ಸಿಗೆ ಒಂದು ಒಳ್ಳೆಯ ಪ್ರಾರಂಭವಾಗುತ್ತದೆ ಎಂದು ಜನಪದಕಾರರು ತಿಳಿಸಿದ್ದಾರೆ. ಹಾಗೆಯೇ ನೆರೆಹೊರೆಯೊಂದಿಗೆ ಮತ್ತು ಸಂಬಂಧಿಕರೊಂದಿಗೆ ಅನ್ಯೋನ್ಯವಾಗಿ ಇದ್ದು ಮುಂದೊಂದು ದಿನ ನಮ್ಮ ಉಸಿರು ನಿಂತರೂ ಕೂಡ ಅವರ ಬಾಯಲ್ಲಿ ನಮ್ಮ ಹೆಸರು ಇರುವ ರೀತಿಯಾಗಿ ಅವರೊಂದಿಗೆ ನಾವು ನಡೆದುಕೊಳ್ಳಬೇಕು. ಭೂಮಿಗೆ ಬರುವಾಗಲೂ ಏನನ್ನು ತರದೆ, ಹೋಗುವಾಗಲೂ ಏನನ್ನು ತೆಗೆದೊಯ್ಯದೆ ನಡುವಿನ ಒಂದು ಜೀವನದೊಳಗೆ ಕಷ್ಟಪಟ್ಟು ದುಡಿದು ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಲು ಎಂದು ದುಡಿದು ಮೈಯೆಲ್ಲ ಸಣ್ಣ ಆಯಿತೆಂದು ಜನಪದಕಾರರು ತಿಳಿಸಿದ್ದಾರೆ. ಮುಂದಿನ ಒಂದು ಸಾಲುಗಳಲ್ಲಿ ಹೆಣ್ಣು ಮಕ್ಕಳ ಜೀವನದಲ್ಲಿ ತಾಯಿಯ ಪಾತ್ರ ಎಷ್ಟು ಮುಖ್ಯವಾದದ್ದು ಎಂಬುದನ್ನು ತಿಳಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಬೇವಿನ ಮರ ಎಷ್ಟು ನೆರಳನ್ನು ನೀಡುತ್ತದೆಯೋ ಅದೇ ರೀತಿಯಾಗಿ ಬಾಯಾರಿ ಬಂದವರಿಗೆ ಹೊಳೆಯು ಎಷ್ಟು ಒಂದು ಬಾಯಾರಿಕೆಯನ್ನು ಈಡೇರಿಸುತ್ತದೆಯೋ ಮತ್ತು ಅದೇ ರೀತಿಯಾಗಿ ಗಂಡನ ಮನೆಯಿಂದ ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ತಾಯಿಯು ಕೂಡ ಅದೇ ರೀತಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ. ಹೆಣ್ಣಿನ ಕಷ್ಟವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅದು ಅರ್ಥವಾಗುವುದು ಹೆತ್ತ ತಾಯಿಗೆ ಮಾತ್ರ. ಹಾಗಾಗಿ ಹೆತ್ತ ತಾಯಿಯನ್ನು ಯಾರಿಗೂ ಕೂಡ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ತವರು ಮನೆಯನ್ನು ತೊರೆದು ಹೋದ ಹೆಣ್ಣು ಮಗಳಿಗೆ ಅಲ್ಲಿನ ಕೆಲಸದ ಒತ್ತಡದಿಂದಾಗಿ ತನ್ನ ತಾಯಿಯನ್ನು ನೆನೆಯಲು ಕೂಡ ಸಮಯವಿಲ್ಲದ ಕಾರಣ ಊರೆಲ್ಲ ಉಂಡು ಮಲಗಿದ ನಂತರ ತನ್ನ ತಾಯಿಯನ್ನು ನೆನೆಯುತ್ತಾ ಮಲಗಿರುತ್ತಾಳೆ. ಗಂಡು ಮಕ್ಕಳಿಗೆ ಅಷ್ಟಾಗಿ ತಾಯಿಯ ಮಹತ್ವ ತಿಳಿದಿರುವುದಿಲ್ಲ. ಹಾಗಾಗಿ ತಾಯಿಯ ಎರಡನೇ ಸ್ಥಾನದಲ್ಲಿರುವ ಅಕ್ಕಳು ತಮ್ಮನಿಗೆ ತಾಯಿಯನ್ನು ಬೈಯುವುದಾಗಲಿ ಮಾಡಬೇಡ, ಏಕೆಂದರೆ ಅವಳು ನಿನ್ನ ಹೆತ್ತವಳು, ಹಾಗಾಗಿ ನೊಂದುಕೊಳ್ಳುತ್ತಾಳೆ ಎಂಬ ಬುದ್ಧಿವಾದವನ್ನು ಹೇಳುತ್ತಾಳೆ. ತಾಯಿಲ್ಲದ ತವರು ಮನೆಗೆ ಬರುವುದೆಂದರೆ ಕರವೊಂದು ಅತಿ ಬಾಯಾರಿಕೆಯಿಂದ ಕೆರೆಗೆ ಬಂದು ನೀರಿಲ್ಲದೆ ಹಿಂತಿರುಗಿದಂತೆ. ಅದೇ ರೀತಿಯಾಗಿ ಹೆತ್ತ ತಂದೆ ತಾಯಿಯನ್ನು ಯಾವುದೇ ವಸ್ತುವಿಗೂ ಕೂಡ ಹೋಲಿಕೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಧರಿಸಿರುವಂತಹ ಯಾವುದೇ ವಸ್ತುಗಳು ಕೂಡ ಮುರಿದರೆ ಅಥವಾ ಕಳೆದರೂ ಕೂಡ ನಾವು ಪುನಃ ತರಬಹುದು. ಆದರೆ ಒಂದು ಬಾರಿ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮತ್ತೊಮ್ಮೆ ಬಾರಿ ಅವರನ್ನು ತರಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಹೆಣ್ಣು ಮಗಳು ತನ್ನ ತವರು ಮನೆ ಕೆರೆಯ ಮೇಲಿರುವ ಹಚ್ಚ ಹಸಿರಿನ ಹುಲ್ಲಿನ ರೀತಿಯಲ್ಲಿ ಸದಾ ಸಮೃದ್ಧವಾಗಿ ಬೆಳೆಯಲಿ ಅಥವಾ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.